Good morning, all of you. Now, continuous for in circle chapter. In this class, solve for last exercise problems in circles. That is equal to therefore in first one is it is also be very important problem. If tangents P and PB, if a tangent P and PB from a point P to a circle with center O are inclined to each other at an angle 80 degree, then angle POA is equivalent to ಡ್ಯಾಶ್ ಅಂದರೆ ಪಿ ಒ ಆ್ಯಂಗಲ್ಲು ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳಿದೆ. ನೋಡಿ ಇಲ್ಲಿ ಪಿ ಒ ಎ ಆ್ಯಂಗಲ್ ಏನು ಮಾಡ್ತಕ್ಕಂಥ ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಕೊಟ್ಟಿದೆ ನೋಡಿ ಆ್ಯಂಗಲ್ inclined angle to each other ಅಂದ್ರೆ inclined ಮೀನ್ಸ್ ಹೊರಗಿಂದು ಅಂತ. ದೇರ್ ಫಾರ್ ಆ್ಯಂಗಲ್ ಬಿ ಪಿ ಎ is equal to total angle ಬಿ ಪಿ ಎ is equal to 80 degree ಕೊಟ್ಟಿದ್ದೇನೆ. ಆಲ್ರೆಡಿ ನೋ ದಟ್ ದರ್ ಆಪೋಸಿಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ. ಆ್ಯಂಗಲ್ ಬಿ ಒ ಎ ಆ್ಯಂಡ್ ಆ್ಯಂಗಲ್ ಬಿ ಪಿ ಎ is equivalent to 180 ಡಿಗ್ರಿ. ಹಾಗಾದರೆ ಟೋಟಲ್ ಆ್ಯಂಗಲ್ ಇದು 80 ಡಿಗ್ರಿ ಐತೆ ಅಂದರೆ 180ನಲ್ಲಿ 80 ಡಿಗ್ರಿ ಕಳೆದ್ರೆ ಆ್ಯಂಗಲ್ ಎ ಒ ಬಿ ಅಥವಾ ಬಿ ಒ ಎ is equal to ಮಚ್ ದಟ್ ಈಸ್ 80 ಡಿಗ್ರಿ ಬರುತ್ತೆ. ಗೊತ್ತಾಯ್ತಾ? ಇದು 80 ಡಿಗ್ರಿ ಬರುತ್ತೆ. ಟೋಟಲ್ 100 ಡಿಗ್ರಿ ಬರುತ್ತೆ. ಯಾಕಂದರೆ 180ನಲ್ಲಿ 80ನ ಸಬ್ಟ್ರಾಕ್ಟ್ ಮಾಡಿದ್ರೆ ಆ್ಯಂಗಲ್ ಬಿ ಒ ಎ is equal to 100 ಡಿಗ್ರಿ ಬಿಕಾಸ್ ಸಮ್ ಆಫ್ ದ ಟು ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲೆಂಟ್ ಟು ಸಪ್ಲಿಮೆಂಟರಿ ಆ್ಯಂಗಲ್. ಸಪ್ಲಿಮೆಂಟರಿ ಮೀನ್ಸ್ ಸಮ್ ಆಫ್ ಟು ಆ್ಯಂಗಲ್ಸ್ ಆರ್ ಈಕ್ವಲೆಂಟ್ ಟು 180 ಡಿಗ್ರಿ. ಅದರಿಂದ ಏನಾಗಿರುತ್ತೆ ಆ್ಯಂಗಲ್ ಬಿ ಒ ಎ is equal to 180 is equal to 100 ಡಿಗ್ರಿ ಬರುತ್ತೆ. ಯಾಕಂದರೆ 180ನಲ್ಲಿ 80 ಡಿಗ್ರಿನ ಸಬ್ಟ್ರಾಕ್ಟ್ ಮಾಡಿದ್ದೀವಿ ಅಂದರೆ ಆ್ಯಂಗಲ್ ಬಿ ಒ ಆ್ಯಂಗಲ್ಲು 100 ಡಿಗ್ರಿ ಬರುತ್ತೆ. ನಮಗೆ ಬೇಕಾಗಿರೋ ಆ್ಯಂಗಲ್ ಯಾವುದು? ಆ್ಯಂಗಲ್ ಎ ಒ ಪಿ ಇದರಲ್ಲಿ ಏನು ಮಾಡ್ತಕ್ಕಂಥ ಈ ಆ್ಯಂಗಲ್ ಮಾತ್ರ ಬೇಕು. ಹಾಗಾದ್ರೆ ಅದು ಟೋಟಲ್ ಆ್ಯಂಗಲ್ 100 ಡಿಗ್ರಿ ಬರುತ್ತೆ ಅಂದರೆ ಇದರಲ್ಲಿ ಆ್ಯಂಗಲ್ ಆಫ್ ಆ್ಯಂಗಲ್ ಎಷ್ಟು ಬರುತ್ತೆ? ಆ್ಯಂಗಲ್ ಎ ಒ ಪಿ is equal to 50 ಡಿಗ್ರಿ. ದಟ್ ಈಸ್ ಯಾಕಂದರೆ ನಾವು ದೇರ್ ಫಾರ್ ಒ ಪಿ ಇಸ್ ಬೈಸೆಕ್ಟ್ ಆ್ಯನ್ ಆ್ಯಂಗಲ್ ಒ ಎ ಬಿ. ಒ ಎ ಬಿ ಆ್ಯಂಗಲ್ ಏನು ಮಾಡ್ತಕ್ಕಂಥ ಬೈಸೆಕ್ಟ್ ಮಾಡುತ್ತೆ. ಹಾಗಾದರೆ ಟೋಟಲ್ ಆ್ಯಂಗಲ್ ಇದು 100 ಐತೆ ಅಂದರೆ ಆ್ಯಂಗಲ್ ಎ ಒ ಪಿ is equal to ಮಚ್ ದಟ್ ಈಸ್ 50 ಡಿಗ್ರಿ. ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ದೇರ್ ಫಾರ್ ಒ ಆ್ಯಂಡ್ ಒ ಬಿ ಆರ್ ದ ಟ್ಯಾಂಜೆಂಟ್ ಡ್ರಾನ್ ಟು ಎ ಸರ್ಕಲ್ ವಿತ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಟು ದಿ ಟ್ಯಾಂಜೆಂಟ್ಸ್ ಬಿ ಆ್ಯಂಡ್ ಬಿ ಪಿ ಆ್ಯಂಡ್ ಬಿ ಕ್ಯೂ. ಬಿ ಪಿ ಮತ್ತು ಏನು ಮಾಡ್ತಕ್ಕಂಥದ್ದು ಬಿ ಪಿ ಆ್ಯಂಡ್ ಎ ಪಿ, ಅದು ಬಿ ಕ್ಯೂ ಅಲ್ಲ. ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಬಿ ಪಿ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಎ ಪಿ ಆರ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ದೇರ್ ಫಾರ್ ಒ ಎ is perpendicular to ಪಿ ಎ, ಒ ಎ is perpendicular to ಪಿ ಆ್ಯಂಡ್ ಒ ಬಿ is perpendicular to ಪಿ ಬಿ. ದೆನ್ ಆ್ಯಂಗಲ್ ಇನ್ನು ನೀವೆರಡು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ದೇರ್ ಫಾರ್ ಒ ಬಿ is perpendicular to ಬಿ ಪಿ ಆ್ಯಂಡ್ ಒ ಎ is perpendicular to ಎ ಪಿ. Then these two angles are angle A and angle B are equivalent to 90 degree because radius is perpendicular to tangent. Therefore angle OBP is equal to angle OAP, that is equal to 90 degree. Therefore in a quadrilateral OABQ, therefore O ನೋಡಿ ಏನು ಮಾಡ್ತಕ್ಕಂಥದ್ದು ಕಾಣುತ್ತೆ ನೋಡಿ. therefore OABP is a quadrilateral. Sum of a four angle of a quadrilateral is 360 degree. Therefore angle A plus angle O plus angle B plus angle P is equal to 180 degree. Therefore angle AOB means angle O, angle OBP means angle B. Therefore angle OAP is equal to means angle A. Therefore angle APB is equal to angle P. Therefore sum of the four angles of a quadrilateral is equivalent to 360 degree according to theorem in 9th standard. That is equal to therefore angle AOB is same. Therefore angle BOP can be substituted as 90 degree. Therefore angle AOP is also 90 degree. Therefore angle APB is equal to given, that is 80 degree is equivalent to 360 degree. Therefore 90 plus 90 180, 180 plus 80, that is equal to therefore 260. Therefore we can subtract 260 minus 360. Therefore 360 ನಲ್ಲಿ 260 ನ ಸಬ್ಟ್ರಾಕ್ಟ್ ಮಾಡಿ. therefore angle AOB is equal to 100 degree. therefore ಹಾಗಾದರೆ ಟೋಟಲ್ ಆ್ಯಂಗಲ್ ಏನು ಮಾಡ್ತಕ್ಕಂಥ AOB ಅಂತಕ್ಕಂಥದ್ದು ಎಷ್ಟು ಬಂತು ಅಂದರೆ ದಟ್ ಈಸ್ ಈಕ್ವಲ್ ಟು 100 ಡಿಗ್ರಿ ಬಂತು. ಹಾಗಾದರೆ ನಾವು ಇನ್ನೇ ಟ್ರ್ಯಾಂಗಲ್, ಎರಡು ಟ್ರ್ಯಾಂಗಲ್ ಇದೆ ಅದರಲ್ಲಿ. ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಟ್ರ್ಯಾಂಗಲ್ ಎ ಒ ಪಿ ಆ್ಯಂಡ್ ಟ್ರ್ಯಾಂಗಲ್ ಬಿ ಒ ಪಿ. ದೀಸ್ ಟು ಟ್ರ್ಯಾಂಗಲ್ಸ್ ಆರ್ ಕಾಂಗರೆಂಟ್ ಅಂತ ಪ್ರೂವ್ ಮಾಡಬೇಕು. ಡೈರೆಕ್ಟಾಗೂ ಮಾಡ್ಬೋದು. ದೇರ್ ಫಾರ್ ನೋಡೋಣ. ದೇರ್ ಫಾರ್ ಟ್ರ್ಯಾಂಗಲ್ ಒ ಎ ಪಿ ಆ್ಯಂಡ್ ಟ್ರ್ಯಾಂಗಲ್ ಒ ಬಿ ಪಿ. ದೇರ್ ಫಾರ್ ಎ ಪಿ ಈಸ್ ಈಕ್ವಲ್ ಟು ಬಿ ಪಿ. ದೇರ್ ಫಾರ್ radius drawn from external points are equal according to theorem 2.
Therefore OA is equal to OB, therefore radius of a same circle, therefore OP is equal to OP, that is a common side. These two triangles are congruent by using triangle AOP is congruent to triangle BOP, therefore according to SSS congruency rule. Therefore these two triangles are congruent, corresponding angles are equal. Angle POB is equal to angle POA. Therefore this triangle AOB can be written as angle AOB can be written as angle ಇವೆರಡನ sum angle AOP plus angle BOP is equal to sum of these two angles. Therefore angle AOB is equal to angle POB plus angle POA, that is equal to, therefore because angle POA is equivalent to angle POB, there are POA is equivalent to POB. ಒಂದಿರುತ್ತೆ POB ಇರತ್ತಾಗ ಅದ್ರ PAB ಅಂತನಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ, POA ಅಂತನಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿರಿ. therefore again POB can be substituted as again angle POA. Therefore POA plus POA is equal to 2 times of an angle POA is equal to AOB. Therefore AOB is equal to how much? That is 100 degree. Therefore 2 times of an angle POB is equal to 100 degree. Therefore angle POA is equal to 100 divided by 2. Therefore angle POA is equal to 50 degree. ಹಾಗಾದ್ರೆ angle POA ಎಷ್ಟು ಬಂತು? 50 degree ಬಂತು. Then angle POB is equivalent to 50 degree. Next move on to the another problem. Prove that the tangent drawn at the end point of the diameter of a circle are parallel. End point of the diameter, because AB is a diameter, the end point is A and B. end point in a diameter ನಾವು AOB is a diameter ಅಂತ ಕರಿತೀವಿ. diameter end point ಅವು A and B. ಇವನ್ ಎಂಡ್ ಪಾಯಿಂಟ್ ಅಲ್ಲಿ ಇರ್ತಕ್ಕಂಥ ಟ್ಯಾಂಜೆಂಟ್ ಇದಾವೆ ನೋಡಿ, PQ, that is RS. these two are parallel. ಅವೆರಡು ಕೂಡ ಏನು ಮಾಡ್ತಕ್ಕಂಥದ್ದು ಒಂದಕ್ಕೊಂದು ಪ್ಯಾರಲಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. therefore PQ is parallel to which one? that is RS. PQ ಗೆ RS ಅಂತಕ್ಕಂಥದ್ದು ಪ್ಯಾರಲಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. therefore AB is a diameter. AB is a diameter, already we know that. Therefore AOB or AB is a diameter. PQ and RS are the tangents drawn at the point of a circle to the points A and B. PQ and PS are the tangents drawn to a circle at the point A and B. Therefore OA and OB are the radius drawn at the point of contact. Therefore OA and OB are the radius drawn at the point of contact. Similarly, therefore OA is perpendicular to PQ and OB is also perpendicular to RS. ಹಾಗಾದ್ರೆ ಇವೆರಡು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ therefore angle OAQ is equal to 90 degree. Similarly angle OAP is equal to 90 degree, because angle OBR is equal to 90 degree, OBS is equal to 90 degree. all angles are equivalent to right angle, because OP is perpendicular to PQ and OB is perpendicular to RS. in the figure, therefore angle all angles are equal to right angle. therefore angle OBR, therefore angle OBR is equal to angle OAQ. is it right? because alternate angles. Similarly angle OBS is equal to angle OAP, that is also be alternate angle. ಯಾವಾಗ alternate angle equal ಆಗಿರುತ್ತಂದ್ರೆ then the two lines are parallel. the pair of alternating angles are equal. the pair of alternate angles are equal, then the two lines are parallel according to 8th standard first theorem. the pair of alternating angles are equal. therefore ಹಾಗಾದ್ರೆ OBR is equal to angle OQS, alternate angle. Similarly therefore angle OBS is equal to angle OAP. the pair of alternating angles are equal, then the two lines are parallel. hence it is proved that PQ is parallel to RS. alternate angles ನ ಈಕ್ವಲ್ ಅಂತ ತೋರಿಸಿ ಎರಡು ಲೈನು ಪ್ಯಾರಲಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡಿದ್ದೀವಿ. ನೆಕ್ಸ್ಟ್ ಮೂವ್ ಆನ್ ಟು ದಿ ಅನದರ್ ಪ್ರಾಬ್ಲಮ್ಸ್. that is equal to two concentric circles of radii 5 cm and 3 cm. find the length of the chord of a larger circle. find the length of the chord of a larger circle which touches the smaller circle. ಕ್ವಶನ್ ಆಯಿತಾ? ಟೂ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇದ್ದಾವೆ. ಕಾನ್ಸೆಂಟ್ರಿಕ್ ಮೀನ್ಸ್ ದ ಸರ್ಕಲ್ಸ್ ಹ್ಯಾವಿಂಗ್ ದ ಸೇಮ್ ಸೆಂಟರ್ ಬಟ್ ಡಿಫ್ರೆಂಟ್ ರೇಡಿಯೈ. ನೋಡಿ ಏನು ಮಾಡ್ತಕ್ಕಂಥದ್ದು, ಎರಡು ಸರ್ಕಲ್ಗೆ ಸೆಂಟರು O ಆಗಿದೆ, ಬಟ್ ರೇಡಿಯಸ್ ಡಿಫ್ರೆಂಟ್ ಆಗಿದೆ. ಸ್ಮಾಲ್ ಸರ್ಕಲ್ಗೆ OP ರೇಡಿಯಸ್ ಆಗಿದೆ,
ಲಾರ್ಜರ್ ಸರ್ಕಲ್ಗೆ ಒ ಎ ಆ್ಯಂಡ್ ಒ ಬಿ ಇವೇನು ಮಾಡ್ತವೆ ಒಂದೇ ಒ ಎ ಆದರೂ ತೊಗೋಬೋದು ಒ ಬಿ ಇವೇ ಇದೆ ಅಂತಕ್ಕಂಥದ್ದು ರೇಡಿಯಸ್ ಆಗಿರುತ್ತೆ. ಆದರೆ ಸೆಂಟರ್ ಮೀನ್ಸ್ ಸೇಮ್, ಅದೇ ಹೇಳುತ್ತೆ. ಕಾನ್ಸೆಂಟ್ರಿಕ್ ಮೀನ್ಸ್ ದ ಸರ್ಕಲ್ಸ್ ಹ್ಯಾವಿಂಗ್ ದ ಸೇಮ್ ಸೆಂಟರ್ ಬಟ್ ಡಿಫ್ರೆಂಟ್ ರೇಡಿಯೈ ಏನು ಮಾಡ್ತಕ್ಕಂಥದ್ದು ಬೇರೆ ಬೇರೆ ಆಗಿರುತ್ತೆ, ಬಟ್ ಸೆಂಟರು ಒಂದೇ ಆಗಿರುತ್ತೆ. ಹಾಗಾದರೆ ಏನು ಫೈಂಡ್ ಔಟ್ ಮಾಡೋಕ್ಕೆ ಅಂತ ಹೇಳಿದ್ದೇನೆ ಅಂದರೆ, ಫೈಂಡ್ ದ ಲೆಂತ್ ಆಫ್ ದ ಕಾರ್ಡ್ ಆಫ್ ಲಾರ್ಜರ್ ಸರ್ಕಲ್. ಲೆಂತ್ ಆಫ್ ದ ಕಾರ್ಡ್ ನೋಡಿ, ಲಾರ್ಜರ್ ಸರ್ಕಲ್ಗೆ ಏನು ಮಾಡ್ತಕ್ಕಂಥದ್ದು ಬ್ಲೂನಲ್ಲಿ ಇದೆಯಲ್ಲ, ಬ್ಲೂ ಶೇಪಲ್ಲಿ ಇರ್ತಕ್ಕಂಥ ಇದು ಸರ್ಕಲ್, ಆ ಸರ್ಕಲಿನ ಕಾರ್ಡ್ ಯಾವುದು? ಎ ಪಿ ಬಿ. ಈ ಕಾರ್ಡಿನ ಲೆಂತ್ ಎಷ್ಟಿದೆ ಅಂತಕ್ಕಂಥದ್ದು ಫೈಂಡ್ ಔಟ್ ಮಾಡಬೇಕು. ಅದೇನಾಗಿರುತ್ತೆ, ಆ ಕಾರ್ಡು ಸ್ಮಾಲರ್ ಸರ್ಕಲ್ಗೆ ಟಚಸ್ ಆಗಿದೆ, ಟ್ಯಾಂಜೆಂಟ್ ಆಗಿರುತ್ತೆ. ಸ್ಮಾಲರ್ ಸರ್ಕಲ್ಗೆ ಟ್ಯಾಂಜೆಂಟ್ ಆಗಿದೆ, ಲಾರ್ಜರ್ ಸರ್ಕಲ್ಗೆ ಕಾರ್ಡ್ ಆಗಿದೆ. ಹಾಗಾದ್ರೆ ಅದರ ಲೆಂತ್ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ನಾವು ಕ್ಯಾನ್ ಫೈಂಡ್ ಲೆಂತ್ ಆಫ್ ಎ ಬಿ. ಅದನ್ನೇ ಫೈಂಡ್ ದ ಲೆಂತ್ ಆಫ್ ದ ಕಾರ್ಡ್ ಆಫ್ ಎ ಲಾರ್ಜರ್ ಸರ್ಕಲ್ ಅಂದರೆ ಎ ಬಿನ ಲೆಂತ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡಬೇಕು. ಡೈರೆಕ್ಟಾಗಿ ಏನು ಮಾಡ್ತಕ್ಕಂಥ ಎ ಬಿ ಫೈಂಡ್ ಔಟ್ ಮಾಡಲ್ಲ, ನಾವು ಎ ಪಿ ಇಲ್ಲ ಬಿ ಪಿನ ಫೈಂಡ್ ಔಟ್ ಮಾಡ್ತೀವಿ. ಎ ಪಿ ಆರ್ ಬಿ ಪಿ ಯಾವುದಾದ್ರೂ ಒಂದು ಫೈಂಡ್ ಔಟ್ ಮಾಡಿದರೆ ಸಾಕು, ಇದು ಡಬಲ್ ಇರುತ್ತೆ. ದೇರ್ಫೋರ್ ಎ ಬಿ ಇಸ್ 2 ಟೈಮ್ಸ್ ಆಫ್ ಎ ಪಿ ಆರ್ 2 ಟೈಮ್ಸ್ ಆಫ್ ಬಿ ಪಿ ಆಗಿರುತ್ತೆ. ನಾವು ವಿ ಕ್ಯಾನ್ ಫೈಂಡ್ ಲೆಂತ್ ಆಫ್ ಎ ಪಿ ಫೈಂಡ್ ಔಟ್ ಮಾಡೋಣ. ನೋಡಿ, ಅವ್ನು ಕೊಟ್ಟಿರೋ ಪ್ರಕಾರ 2 ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಫ್ ರೇಡಿಯೈ 5 ಸೆಂಟಿಮೀಟರ್ ಆ್ಯಂಡ್ 3 ಸೆಂಟಿಮೀಟರ್ ಆರ್ ಡ್ರಾನ್ ಟು ಎ ಸರ್ಕಲ್ ವಿತ್ ಸೆಂಟರ್ ಓ. ಹಾಗಾದರೆ ಸ್ಮಾಲರ್ ಸರ್ಕಲ್ನ ರೇಡಿಯಸ್ ಎಷ್ಟಿದೆ? ಒ ಪಿ ಹೌ ಮಚ್? ದಟ್ ಈಸ್ 3 ಸೆಂಟಿಮೀಟರ್. ಲಾರ್ಜರ್ ಸರ್ಕಲ್ ದಟ್ ಈಸ್ ಒ ಎ is equal to that is 5 ಸೆಂಟಿಮೀಟರ್. ಹಾಗಾದರೆ ಒ ಪಿ 3 ಸೆಂಟಿಮೀಟರ್ ಇದೆ, ಒ ಎ 5 ಸೆಂಟಿಮೀಟರ್ ಇದೆ. ಆಲ್ರೆಡಿ ನೋ ದಟ್ ದ ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ವಿಚ್ ಒನ್? ದಟ್ ಈಸ್ ಟ್ಯಾಂಜೆಂಟ್. ಹಾಗಾದರೆ ಸ್ಮಾಲರ್ ಸರ್ಕಲ್ಗೆ ಎ ಬಿ ಅಂತಕ್ಕಂಥದ್ದು ಟ್ಯಾಂಜೆಂಟ್ ಆಗಿದೆ, ಪಿ ಅಂತಕ್ಕಂಥದ್ದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟು. ಹಾಗಾದರೆ ಒ ಪಿ ರೇಡಿಯಸ್ ಆಗಿರೋದ್ರಿಂದ ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ವಿಚ್ ಒನ್? ದಟ್ ಈಸ್ ಟ್ಯಾಂಜೆಂಟ್ ಅಕಾರ್ಡಿಂಗ್ ಟು ಥಿಯರಮ್ ಆಫ್ ಫಸ್ಟ್. ರೇಡಿಯಸ್ ಯಾವಾಗಲೂ ಕೂಡ ಟ್ಯಾಂಜೆಂಟ್ಗೆ ಏನಾಗಿರುತ್ತೆ? ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹಾಗಾದರೆ ದೇರ್ಫೋರ್ ಇನ್ನೇ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಒ ಪಿ ಎ. ಹಾಗಾದರೆ ಎ ಪಿ ಒ ಆರ್ ಒ ಪಿ ಎ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಿಕಾಸ್ ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ವಿಚ್ ಒನ್? ಎ ಬಿ. ಒ ಪಿ ಪರ್ಪೆಂಡಿಕ್ಯುಲರ್ ಟು ಎ ಬಿ, ದಟ್ ಈಸ್ equal to therefore according to right angle triangle that is equal to therefore O P is perpendicular to AB. Now therefore already we know that OP bisect AB. OP ಅಂತಕ್ಕಂಥದ್ದು ಈ ಕಾರ್ಡನ್ನು ಕೂಡ ಏನು ಮಾಡ್ತಕ್ಕಂಥದ್ದು ಬೈಸೆಕ್ಟ್ ಮಾಡುತ್ತೆ. ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ, ದೆನ್ ಎ ಪಿ ಇಸ್ ಈಕ್ವಲ್ ಟು ಪಿ ಬಿ. ಎ ಪಿ ಇಸ್ ಈಕ್ವಲ್ ಟು ಪಿ ಬಿ ಕೂಡ ಆಗಿರುತ್ತೆ. ಅಕಾರ್ಡಿಂಗ್ ಟು ಇನ್ ಎ ಟ್ರಯಾಂಗಲ್ ಒ ಪಿ ಎ. ಒ ಪಿ ಎ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಕಾರ್ಡಿಂಗ್ ಟು ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು 90 degree ಅಪ್ಲೈಂಗ್ ಪೈಥಾಗರಸ್ ಥಿಯರಮ್. Square of the hypotenuse. This is right angle to the opposite side. Therefore, OA is the hypotenuse. Therefore, OA square is equal to AP square plus OP square according to Pythagoras theorem. Therefore, OA square is equal to how much? 5 square is equal to AP. That is to be to find OP is equal to 3 square. Therefore, 5 square is equal to AP square plus 3 square. That is equal to, therefore, AP square 5 square is 25. That is 3 square is 9. 3 square ಈ ಕಡೆ 3 square is 9. 9 ಆ ಕಡೆ ಟ್ರಾನ್ಸ್ಫರ್ ಮಾಡಿ. Therefore AP square is equal to 25 minus 9. Therefore AP square is equal to 25 minus 9 is 16. 25ರಲ್ಲಿ 9 ಹೋದರೆ 16 ಬರುತ್ತೆ. Therefore AP square is equal to 16. Therefore AP is equal to square root of 16. ಹಾಕಿಲ್ಲ, ಡೈರೆಕ್ಟಾಗಿ ಸಾಲ್ವ್ ಮಾಡಿದ್ದಾನೆ. ನೀವು ಸಾಲ್ವ್ ಮಾಡಬೇಕು, ಹಂಗೆ ಸ್ಕ್ವೇರ್ ರೂಟ್ ಹಾಕಬೇಕು. 25ನಲ್ಲಿ 9 ಹೋದರೆ 16 ಬರುತ್ತೆ. ಎ ಪಿ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ನ ಆ ಕಡೆ ಟ್ರಾನ್ಸ್ಫರ್ ಮಾಡಿ ಸ್ಕ್ವೇರ್ ರೂಟ್ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 25 minus 9 is 16. Square root of 16 is 4. ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ 16 ವ್ಯಾಲ್ಯೂ 4 4 is 16. That is the length of AP is equal to how much? That is 4 centimeter. ಹಾಗಾದರೆ AP ಎಷ್ಟು ಬಂತು? 4 centimeter. AP is also equivalent to what? BP. ಎ ಪಿ ಎಷ್ಟಿರುತ್ತೆ? ಬಿ ಪಿ ಕೂಡ ಅಷ್ಟೇ ಇರುತ್ತೆ. ಅಥವಾ ನಾವು ದೇರ್ಫೋರ್ ಎ ಬಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್, ಅವ್ನು ಕೇಳಿರೋದು ಅದು ಲೆಂತ್ ಆಫ್ ದ ಕಾರ್ಡ್ ಎ ಬಿ. ಎ ಬಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 2 times ಆಫ್ ಎ ಪಿ. ಎ ಪಿನ 2ರಷ್ಟಿರುತ್ತೆ. ದೇರ್ಫೋರ್ ಲೆಂತ್ ಆಫ್ ದ ಕಾರ್ಡ್ ಎ ಬಿ ಇಸ್ ಈಕ್ವಲ್ ಟು 2 times ಆಫ್ ಎ ಪಿ. ದಟ್ ಈಸ್ 2 into 4. ದಟ್ ಈಸ್ ಈಕ್ವಲ್ ಟು 4 2s 8 centimeter. ದೇರ್ಫೋರ್ ದ ಲೆಂತ್ ಆಫ್ ದ ಕಾರ್ಡ್ ಈಸ್ 8 centimeter. ಹಾಗಾದರೆ ಕಾರ್ಡಿನ ಲೆಂತ್ ಎಷ್ಟು ಬಂತಂದರೆ ಎ ಬಿ ಇಸ್ ಈಕ್ವಲ್ ಟು ದಟ್ ಈಸ್ 8 centimeter. Next move on to the another problems. Therefore it is also very important problem. That is equal to a quadrilateral ABCD is drawn onto a circumscribed circle in the figure.
ಎ ಕ್ವಾಡ್ರಿಲ್ಯಾಟ್ರಲ್ ಎ ಬಿ ಸಿ ಡಿ ಅಂತಕ್ಕಂಥದ್ದು ಒಂದು ಕ್ವಾಡ್ರಿಲ್ಯಾಟ್ರಲ್ ಇದೆ. ಎ ಬಿ ಸಿ ಡಿ ಈಸ್ ಡ್ರಾನ್ ಇನ್ಸ್ಕ್ರೈಬಿಂಗ್ ಎ ಸರ್ಕಲ್. ಇನ್ಸ್ಕ್ರೈಬಿಂಗ್ ಎ ಸರ್ಕಲ್. ಆ ಸರ್ಕಲ್ ಒಳಗೆ ಏನು ಮಾಡ್ತಕ್ಕಂಥದ್ದು, ಸರ್ಕಲ್ ಕ್ವಾಡ್ರಿಲ್ಯಾಟ್ರಲ್ನ ಒಳಗಿದೆ. The figure prove that AB plus CD. Therefore, AB plus CD is equal to AD plus BC. AD ಗೆ AB plus sum of these two. AB plus CD ಗೆ AD plus BC ಏನು ಮಾಡ್ತಕ್ಕಂಥದ್ದು ಈಕ್ವಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡಿರಿ ಅಂತ ಹೇಳಿದ್ದಾನೆ. ನೋಡಿ ಏನು ಮಾಡ್ತಕ್ಕಂಥದ್ದು ಪ್ರೂವ್ ಮಾಡನ್ರಿ. ದಟ್ ಈಸ್ ಈಕ್ವಲ್ ಟು ದೇರ್ಫೋರ್ ಭಾಳ ಈಸಿಯಾಗಿ ಬರುತ್ತೆ, ನೀಟಾಗಿ ಅರ್ಥ ಮಾಡ್ಕೋಬೇಕು. ನೋಡಿ ಎ ಬಿ ಸಿ ಡಿ ಅಂತಕ್ಕಂಥದ್ದು ಒಂದು ಕ್ವಾಡ್ರಿಲ್ಯಾಟ್ರಲ್. ಈ ಕ್ವಾಡ್ರಿಲ್ಯಾಟ್ರಲನ್ನು ಒಳಗೆ ಏನು ಮಾಡ್ತಕ್ಕಂಥದ್ದು ಒಂದು ಸರ್ಕಲನ್ನು ಇನ್ಸ್ಕ್ರೈಬ್ ಮಾಡಿದ್ದಾರೆ. ಈ ಸರ್ಕಲ್ ಒಳಗೆ ಏನು ಮಾಡ್ತಕ್ಕಂಥದ್ದು ಪಿ ಕ್ಯೂ ಆರ್ ಆ್ಯಂಡ್ ಎಸ್ ಹತ್ರ ಏನು ಮಾಡ್ತಕ್ಕಂಥ ಸರ್ಕಲ್ಲು ಈ ಕ್ವಾಡ್ರಿಲ್ಯಾಟ್ರಲ್ಗೆ ಏನು ಮಾಡ್ತಕ್ಕಂಥದ್ದು ಟಚಸ್ ಆಗಿದೆ. ಪಿ ಕ್ಯೂ ಆರ್ ಆ್ಯಂಡ್ ಎಸ್. ಹಾಗಾದರೆ ನಾವು ವಿ ಕ್ಯಾನ್ ಅಬ್ಸರ್ವ್ ದಟ್ ದೇರ್ಫೋರ್ ವಾಟ್ ಈಸ್ ಎ ಬಿ ಈಸ್ ಎ ಟ್ಯಾಂಜೆಂಟ್. ಈ ಸರ್ಕಲ್ಗೆ ಟ್ಯಾಂಜೆಂಟ್ ಆಗಿರುತ್ತೆ. ಬಿ ಸಿ ಈಸ್ ಆಲ್ಸೋ tangent at the point Q. Similarly, therefore, DR is also tangent at the point R, and DA or AD is also tangent of a circle which touches the point S. Now already we know that according to theorem 2. Therefore, ಹಾಗಾದರೆ D is an external point. ಈ ಸರ್ಕಲ್ಗೆ ಏನಾಗುತ್ತೆ D ಅಂತಕ್ಕಂಥದ್ದು ಎಕ್ಸ್ಟರ್ನಲ್ ಪಾಯಿಂಟ್. ಆಲ್ರೆಡಿ ಥಿಯರಮ್ ಪ್ರೂವ್ಡ್ ದ ಟ್ಯಾಂಜೆಂಟ್ ಡ್ರಾ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆರ್ ಈಕ್ವಲ್. ಎಕ್ಸ್ಟರ್ನಲ್ ಪಾಯಿಂಟಿಂದ ಡ್ರಾ ಮಾಡಿರ್ತಕ್ಕಂಥ ಎರಡು ಟ್ಯಾಂಜೆಂಟ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಅಂತ ಪ್ರೂವ್ ಮಾಡಿದ್ದೀವಿ. ಹಾಗಾದರೆ ಡಿ ಈಸ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್. ಹಾಗಾದರೆ ಡಿ ಆರ್ ಈಸ್ ಈಕ್ವಲ್ ಟು ಡಿ ಎಸ್. ಇಸ್ ಇಟ್ ರೈಟ್? ಅಕಾರ್ಡಿಂಗ್ ಟು ಥಿಯರಮ್ 2, ಬಿಕಾಸ್ ದ ಟ್ಯಾಂಜೆಂಟ್ ಡ್ರಾ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ದಟ್ ಈಸ್ ಡಿ ಪಾಯಿಂಟಿಂದ ಡ್ರಾ ಮಾಡಿರ್ತಕ್ಕಂಥ ಇವೆರಡು ಟ್ಯಾಂಜೆಂಟು ಡಿ ಆರ್ ಎಷ್ಟಿರುತ್ತೋ ಡಿ ಎಸ್ ಕೂಡ ಅಷ್ಟೇ ಇರುತ್ತೆ. ಯಾಕಂದರೆ ಥಿಯರಮ್ 2ನ ಪ್ರೂವ್ ಮಾಡಿದ್ದೀವಿ. ಅದೇ ಥಿಯರಮ್ 2 ಹೇಳೋದು ಎಕ್ಸ್ಟರ್ನಲ್ ಪಾಯಿಂಟಿಂದ ಡ್ರಾ ಮಾಡಿರ್ತಕ್ಕಂಥ ಎರಡು ಟ್ಯಾಂಜೆಂಟು ಕೂಡ ಈಕ್ವಲ್ ಆಗಿರುತ್ತೆ. ಹಾಗಾದರೆ ಡಿ ಆರ್ ಎಷ್ಟಿರುತ್ತೋ ಡಿ ಎಸ್ ಕೂಡ ಅಷ್ಟೇ ಇರುತ್ತೆ. ದಟ್ ಈಸ್ ಇಕ್ವೇಷನ್ ನಂಬರ್ 1. From the figure dr is equal to ds because the tangent drawn from external points are equal. Similarly, A is an external point, then AP is equal to AS. AP is equal to AS because that is also the same. The tangent drawn from external point A. AP is equal to AS. That is equation number 2. Similarly, now B is equal to ಕಾಣುತ್ತಾ B ನೋಡಿ. B is an external point. Therefore, BP is equal to BQ. BP is equal to BQ because the tangent draw from external point B. BP is equal to BQ. That is equation number 3. Similarly, therefore, C is an external point. CR is equal to CQ. CR is equal to CQ. The tangent draw from external point C. ಹಾಗಾದರೆ CR ಎಷ್ಟಿರುತ್ತೋ CQ ಕೂಡ ಅಷ್ಟೇ ಇರುತ್ತೆ. This is equation number 4. Adding equation number 1 and 2 and 3 and 4 1 2 3 4ನ ಆ್ಯಡ್ ಮಾಡಿ. ಎಲ್ ಎಚ್ ಎಸ್ ಟು ಎಲ್ ಎಚ್ ಎಸ್ ಆ್ಯಂಡ್ ಆರ್ ಎಚ್ ಎಸ್ ಟು ಆರ್ ಎಚ್ ಎಸ್. ಎಲ್ ಎಚ್ ಎಸ್ನ ಎಲ್ ಎಚ್ ಎಸ್ಗೆ ಆ್ಯಡ್ ಮಾಡಿ, ಆರ್ ಎಚ್ ಎಸ್ನ ಆರ್ ಎಚ್ ಎಸ್ಗೆ ಆ್ಯಡ್ ಮಾಡಿ. ದೇರ್ಫೋರ್ ಡಿ ಆರ್ ಪ್ಲಸ್ ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಇನ್ ಆರ್ ಎಚ್ ಎಸ್ ಡಿ ಎಸ್ ಪ್ಲಸ್ ಎ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ. ಎ ಆರ್ ಪ್ಲಸ್ ಬಿ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಈಸ್ ಈಕ್ವಲ್ ಟು ಡಿ ಎಸ್ ಪ್ಲಸ್ ಎ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ. ನಾವು ದಟ್ ಈಸ್ ಈಕ್ವಲ್ ಟು ನೋಡಿ, ಯಾಕಂದರೆ ಬಿ ಪಿ ಜೊತೆಗೆ ಏನು ಮಾಡ್ತಕ್ಕಂಥ ಎ ಪಿನ ಒಂದು ಗ್ರೂಪ್ ಮಾಡಿ. ಯಾಕಂದರೆ ಆ್ಯಡ್ ಮಾಡೋದಕ್ಕೆ ಈಸ್ ಆಗುತ್ತೆ. ಅದಕ್ಕೆ ಎ ಪಿ ಜೊತೆಗೆ ನೋಡಿ, ಎ ಪಿ ಜೊತೆಗೆ ಗ್ರೂಪಿಗೆ ಬಿ ಪಿ ಎಲ್ಲ ಐತೆ ನೋಡಿ, ಅವೆರಡನ್ನೊಂದು ಗ್ರೂಪ್ ಮಾಡಿ. ದೇರ್ಫೋರ್ ಎ ಪಿ ಪ್ಲಸ್ ಬಿ ಪಿ ಇಸ್ ದ ಒನ್ ಆಫ್ ದ ಗ್ರೂಪ್. ನೆಕ್ಸ್ಟ್ ಡಿ ಆರ್ ಪ್ಲಸ್ ಸಿ ಆರ್ ಈಸ್ ದ ಅನದರ್ ಗ್ರೂಪ್. ಈಸ್ ಈಕ್ವಲ್ ಟು ಈ ಕಡೆ ಅಷ್ಟೇ ಡಿ ಎಸ್ ಪ್ಲಸ್ ಎ ಎಸ್ನ ಒಂದು ಗ್ರೂಪ್ ಮಾಡಿ. ಡಿ ಎಸ್ ಪ್ಲಸ್ ಎ ಎಸ್ ಇಸ್ ದ ಒನ್ ಆಫ್ ದ ಗ್ರೂಪ್ ಆ್ಯಂಡ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಇಸ್ ದ ಅನದರ್ ಗ್ರೂಪ್. ನಾವು ವಿ ಕ್ಯಾನ್ ಅಬ್ಸರ್ವ್ ಇನ್ ಫಿಗರ್. Therefore, AP plus BP ಇವೆರಡನ್ನ ಆ್ಯಡ್ ಮಾಡಿದರೆ ಎ ಪಿನೂ ಪ್ಲಸ್ ಬಿ ಪಿನ ಆ್ಯಡ್ ಮಾಡಿದರೆ ಎ ಬಿಗೆ ಈಕ್ವಲ್ ಆಗುತ್ತಾ? ಇಸ್ ಇಟ್ ರೈಟ್? ಸಮ್ ಆಫ್ ಎ ಪಿ ಪ್ಲಸ್ ಬಿ ಪಿ ಈಸ್ ಈಕ್ವಲೆಂಟ್ ಟು ಎ ಬಿ. ಎಸ್. ದೇರ್ಫೋರ್ ಎ ಬಿ ಪ್ಲಸ್ ಬಿ ಪಿ ಈಸ್ ಈಕ್ವಲ್ ಟು ಎ ಬಿ ಅಂತ ಬರೋದು. ಹಾಗಾದರೆ ಇವೆರಡನ್ನ ಆ್ಯಡ್ ಮಾಡಿದರೆ ಎ ಬಿಗೆ ಈಕ್ವಲ್ ಆಗುತ್ತೆ. ಸಿಮಿಲರ್ಲಿ ನಾವು ದೇರ್ಫೋರ್ ಡಿ ಆರ್ ಪ್ಲಸ್ ಸಿ ಆರ್ ಕ್ಯಾನ್ ಬಿ ರಿಟರ್ನ್ ಆಸ್ ಡಿ ಸಿ ಡಿ ಆರ್ ಡಿ ಸಿ. ಇವೆರಡನ್ನ ಡಿ ಆರ್ನ ಮತ್ತು ಸಿ ಆರ್ನ ಆ್ಯಡ್ ಮಾಡಿದರೆ ಸಿ ಡಿಗೆ ಈಕ್ವಲ್ ಆಗುತ್ತಾ? ಎಸ್. ಸಿಮಿಲರ್ಲಿ ಡಿ ಆರ್ ಪ್ಲಸ್ ಸಿ ಆರ್ ಈಸ್ ಈಕ್ವಲ್ ಟು ವಾಟ್? ಸಿ ಡಿ ಈಸ್ ಈಕ್ವಲೆಂಟ್ ಟು ಡಿ ಎಸ್ ಪ್ಲಸ್ ಎ ಎಸ್. ನೋಡಿ, ಡಿ ಎಸ್ ಪ್ಲಸ್ ಎ ಎಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ ಡಿ. ಡಿ ಎಸ್ ಮತ್ತು ಎ ಎಸ್ನ ಇವೆರಡನ್ನ ಆ್ಯಡ್ ಮಾಡಿದರೆ ಟೋಟಲ್ ಇವೆರಡನ್ನ ಡಿ ಎಸ್ನ ಮತ್ತು ಎ ಎಸ್ನ ಆ್ಯಡ್ ಮಾಡಿದರೆ ಅದು ಬರುತ್ತೆ. ದಟ್ ಈಸ್ ಎ ಡಿ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಎ ಡಿ. ಸಿಮಿಲರ್ಲಿ ದೇರ್ಫಾರ್ ಸಿ ಕ್ಯೂ ಪ್ಲಸ್ ಬಿ ಕ್ಯೂ. C Q plus B Q, that is can be written as
BC. Therefore, AB plus CD is equal to AD plus BC. Hence the proof of the problems. Next, move on to the another problems. Therefore, in the figure that is xy, observed in xy and x dash y dash, that is x dash y dash, or two parallel tangents ಎರಡು ಕೂಡಿ ನಾನು parallel tangents ಆಗಿದೆ. parallel tangent to a circle with center O and another tangent AB. ನೋಡಿ ಇನ್ನೊಂದಿದೆ another tangent, that is equal to therefore AB. ಕಾಣುತ್ತಾ, another tangent, ಅದು ಕೂಡ ಸರ್ಕಲ್ ಟಚಸ್ ಆಗಿದೆ. another tangent AB with the point of contact C intersecting xy at A, intersecting the xy at A, intersecting xy ಗೆ ಏನಲ್ಲಿ ಟಚ್ ಆಗಿದೆ, and x dash y dash at B, x dash y dash ಗೆ B ನಲ್ಲಿ ಟಚ್ ಆಗಿದೆ. then prove that angle AOB is equal to 90 degree. ಹಾಗಾದರೆ ಆ್ಯಂಗಲ್ AOB ಅಂತಕ್ಕಂಥದ್ದನ್ನು 90 ಡಿಗ್ರಿ ಆಗಿರುತ್ತೆ ಅಂತ ಪ್ರೂವ್ ಮಾಡಿರಿ. ಇಟ್ ಈಸ್ ಆಲ್ಸೋ ಬಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಮತ್ತು ಇದಕ್ಕಿಂತ ಹಿಂದಿದೆಯಲ್ಲ AB plus CD is equal to BC plus AD ಅಂತ ಪ್ರೂವ್ ಮಾಡೋದು, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ನೀಟಾಗಿ ನೋಡ್ಕೋಬೇಕು. ಲೆಟ್ ದ ಟ್ಯಾಂಜೆಂಟ್ AB ಟಚಸ್ ದ ಸರ್ಕಲ್ ಅಟ್ C ಜಾಯ್ನಿಂಗ್ OC. OCನ ಏನು ಮಾಡ್ತಕ್ಕಂಥದ್ದು ಜಾಯಿನ್ ಮಾಡಿ, ಆ ಜಾಯಿನ್ ಮಾಡಿದ್ಮೇಲೆ ನಾವು ವಿ ಕ್ಯಾನ್ ಫಾರ್ಮ್ ಅಟ್ ಟು ಟ್ರ್ಯಾಂಗಲ್. ದೇರ್ ಫಾರ್ ಇನ್ ಎ ಟ್ರ್ಯಾಂಗಲ್ OPA, ಇನ್ ಎ ಟ್ರ್ಯಾಂಗಲ್ OPA ಆ್ಯಂಡ್ ಟ್ರ್ಯಾಂಗಲ್ OCA. ಫಸ್ಟ್ ಇವೆರಡು ಟ್ರ್ಯಾಂಗಲ್ ಇವೆರಡು ಇದಾವಲ್ಲ, ಇವೆರಡನ್ನ ಕಾಂಗರೆಂಟ್ ಅಂತ ಪ್ರೂವ್ ಮಾಡಿ ಆದಮೇಲೆ ಸಿಮ್ಲಲ್ಲಿ ಇವೆರಡನ್ನ ತೋರಿಸೋಣ. OCA because OP is equal to OC, radius of a same circle. Therefore AP is equal to AC because tangent draw from external point A. Then OA is equal to OA, that is common side. Therefore these two triangles are congruent. Therefore these two triangles are congruent, corresponding angles are equal. Then angle POA is equal to angle COA. This is equation number 1. ಇವೆರಡು ಟ್ರ್ಯಾಂಗಲನ್ನು ಕಾಂಗರೆಂಟ್ ಅಂತ ಪ್ರೂವ್ ಮಾಡಿದ್ವಿ. ಅದೇ ರೀತಿ ಏನಾಗಿರುತ್ತೆ, ಇವಾಗ ಈ ಕಡೆ ಸಿಮಿಲರ್ಲಿ ಇವೆರಡು ಟ್ರ್ಯಾಂಗಲನ್ನು ಸಿಮಿಲರ್ಲಿ ಅಂತ ಬರೀತೀವಿ. ಮತ್ತು ಅವೆರಡು ನಗಲ ಅದನ್ನೇ ಮತ್ತೆ ಕಾಂಗರೆಂಟ್ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಇದೇ ಥರ ಡೈರೆಕ್ಟ್ಲಿ ಸಿಮಿಲರ್ಲಿ ದೇರ್ ಫಾರ್ ಟ್ರ್ಯಾಂಗಲ್ OQB is congruent to triangle OCB. These two triangles are congruent, corresponding angles are also equal because angle QOB is equal to angle COB. This is equation number 2. Already we know that therefore POQ is a diameter of a circle. Therefore this diameter of a circle, therefore angle POQ is equal to how much, that is 180 degree. ಹಾಗಾದರೆ POQ ಎಷ್ಟಿರುತ್ತೆ, 180 ಡಿಗ್ರಿ ಆಗಿರುತ್ತೆ. ಹಾಗಾದರೆ POQ ಇದ್ರ ಮೇಲಿರ್ತಕ್ಕಂಥ 4 ಆ್ಯಂಗಲ್ ಯಾವುವು, POQ ಮೇಲಿರ್ತಕ್ಕಂಥ 4 ಆ್ಯಂಗಲ್ಸ್ ಯಾವಂದರೆ ಆ್ಯಂಗಲ್ POQ ಕ್ಯಾನ್ ಬಿ ರಿಟರ್ನ್ ಆಸ್ ಆ್ಯಂಗಲ್ POA ಪ್ಲಸ್ ಆ್ಯಂಗಲ್ OAC ಪ್ಲಸ್ ಆ್ಯಂಗಲ್ COB ಪ್ಲಸ್ ಆ್ಯಂಗಲ್ QOB. therefore angle POA plus angle COA plus angle COB plus angle QOB is equal to 180 degree because angle POQ is equal to 180 degree. ಹಾಗಾದರೆ POQ ಅಂತಕ್ಕಂಥದ್ದು ಡಯಾಮೀಟರ್ ಆಗಿರೋದ್ರಿಂದ ಡಯಾಮೀಟರ್ ಮೇಲಿರ್ತಕ್ಕಂಥ ಈ 4 ಆ್ಯಂಗಲ್ಸು ಸೇರಿದರೆ ಎಷ್ಟಿರುತ್ತೆ, ದಟ್ ಈಸ್ 180 ಡಿಗ್ರಿ ಆಗಿರುತ್ತೆ. ಫ್ರಮ್ ಇಕ್ವೇಷನ್ ನಂಬರ್ 1 and 2 therefore angle POA is equal to angle COA. POA ಇರತ್ತಾಗೆ COA ಆದರೂ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲ COA ಇರತ್ತಾಗೆ POA ಅಂತನಾದರೂ ಸಬ್ಸ್ಟಿಟ್ಯೂಟ್ ಮಾಡಿ. ಹಾಗಾದರೆ POA ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ COA, ದಟ್ ಈಸ್ COA. POA ಇರತ್ತಾಗೆ COA ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಆಗ POA ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ COA ಪ್ಲಸ್ COA, ದಟ್ ಈಸ್ 2 times of COA. ಅಗೇನ್ QOB ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ COB. ಹಾಗಾದರೆ QOB ಇರತ್ತಾಗೆ ಮತ್ತೆ COB ಅಂತಲೇ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. COB ಪ್ಲಸ್ COB, ದಟ್ ಈಸ್ 2 times of an angle COB. therefore 2 times of an angle COA plus 2 times of an angle COB is equal to 180 degree. that is 2 is common, remaining COB plus COA plus COB is equal to 180 divided by 2. ಆ 2 ಕಾಮನ್ ಫ್ಯಾಕ್ಟರ್ ತೆಗೆದಿರೋದ್ರಿಂದ 180ನ ಭಾಗ ಮಾಡಿ, therefore 180 90s 2 ಇಂದ ಡಿವೈಡ್ ಮಾಡಿದರೆ 90 ಡಿಗ್ರಿ ಬರುತ್ತೆ. therefore angle COA plus angle COB is equal to 90 degree. now we can observe in figure. therefore angle COA ಕಾಣುತ್ತೆ, ಆ್ಯಂಗಲ್ COA ಪ್ಲಸ್ ಆ್ಯಂಗಲ್ COB. ಹಾಗಾದರೆ ಇವೆರಡು ಆ್ಯಂಗಲನ್ನು ಆ್ಯಡ್ ಮಾಡಿದರೆ ಯಾವ ಆ್ಯಂಗಲ್ ಬರುತ್ತೆ, ಆ್ಯಂಗಲ್ AOB. therefore sum of these two angles COA plus angle COB can be written as angle AOB. therefore angle AOB is equal to 90 degree. therefore this is the hence the proof for this
problem. Next move on to that is last one. Prove that the angle between the two tangents, the angle between the two tangents drawn from an external point to a circle is supplementary. What is the meaning of supplementary? Sum of the two opposite angles are equivalent to 180 degree by the line joining by the angle subtended by the line joining the ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಟ್ ದ ಸೆಂಟರ್. ನೋಡಿ ಏನು ಮಾಡ್ತಕ್ಕಂಥದ್ದು ಆ್ಯಂಗಲ್ ಎ ಒ ಬಿ ಪ್ಲಸ್ ಆ್ಯಂಗಲ್ ಎ ಪಿ ಬಿ, ಓ ಆ್ಯಂಗಲ್ಲು ಮತ್ತು ಪಿ ಆ್ಯಂಗಲ್ ಇವೆರಡೂ ಸೇರಿದರೆ 180 ಡಿಗ್ರಿ ಆಗಿರುತ್ತೆ ಅಂತ ಪ್ರೂವ್ ಮಾಡಿರಿ ಅಂತ ಹೇಳಿದ್ದಾನೆ. ಲೆಟ್ ಪಿ ಆ್ಯಂಡ್ ಪಿ ಬಿ ಆರ್ ದ ಟ್ಯಾಂಜೆಂಟ್ ಡ್ರಾ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಟು ದ ಸರ್ಕಲ್ ವಿತ್ ಸೆಂಟರ್ ಓ and joining the radii O and OB. Now it is going to be proved angle APB plus angle BOA is equal to 180 degree. The opposite angles of a that is circumscribing a circle that is equal to therefore external point in the draw ಮಾಡಿರ್ತಕ್ಕಂಥ ಎರಡು ಟ್ಯಾಂಜೆಂಟ್ ಇಂದ ಫಾರ್ಮ್ ಆಗಿರೋ ಆ್ಯಂಗಲ್ಲು ಮತ್ತು ಸೆಂಟ್ರಲ್ ಆ್ಯಂಗಲ್ ಅವೆರಡೂ ಸೇರಿದರೆ 180 ಡಿಗ್ರಿ ಆಗಿರುತ್ತೆ ಅಂತ ಪ್ರೂವ್ ಮಾಡಿರಿ ಅಂತ ಹೇಳಿದ್ದಾನೆ. therefore angle APB plus angle BOA is equal to 180 degree. Proof. Already we know that therefore radius is perpendicular to tangent, therefore OP is perpendicular to PA, therefore angle OAP is equal to 90 degree. Similarly therefore OB is perpendicular to AP, then angle OBP is equal to 90 degree according to theorem 2. Already we know that in a quadrilateral OAPB ಇದೇ ಥರ ಪ್ರಾಬ್ಲಮ್ ಮಾಡಿದ್ದೀವಿ ನೋಡ್ರಿ ಆಲ್ರೆಡಿ. in a quadrilateral OAPB sum of a four angle of a quadrilateral is 360 degree. Which are the sum of the four angles? Angle AOB plus angle OAP plus angle OBP plus angle APB is equal to 360 degree. Angle OAP plus angle APB plus angle PBO plus angle BOA is equal to 360 degree because sum of the four angle of a interior angle of a quadrilateral. Therefore angle OAP is equal to how much? 90 degree. Only ಕೊಟ್ಟಿದ್ದಾನೆ, ಪಾಯಿಂಟ್ ಔಟ್ ಮಾಡಿದ್ವಿ. Angle OAP is equal to 90 degree. Substitute angle OBP is equal to how much? That is also be 90 degree. 90 degree plus 90 degree plus angle AOP plus angle BOA is equal to 360. 90 plus 90 180. 180ನ ಆ ಕಡೆ ಟ್ರಾನ್ಸ್ಫರ್ ಮಾಡಿ 360ನಲ್ಲಿ ಸಬ್ಟ್ರಾಕ್ಟ್ ಮಾಡಿ ಆ ಕಡೆ ಟ್ರಾನ್ಸ್ಫರ್ ಮಾಡಿ. ಹಾಗಾದ್ರೆ angle AOP plus angle BOP is equal to how much? 360 minus 180. That is also equivalent to 180 degree. Therefore angle AOB plus angle BOA is equivalent to 180 degree. Therefore the opposite angles are equivalent to supplementary. Hence it is proved the problem. Therefore the angle between the tangents and the external point, angle between the tangent ಮತ್ತು external point ಇನ್ನು ಮತ್ತು ಸೆಂಟರಲ್ ಫಾರ್ಮ್ ಆಗಿರ್ತಕ್ಕಂಥ ಎರಡು ಆ್ಯಂಗಲ್ಸ್ ಎಷ್ಟಾಗಿದೆ? ದಟ್ ಈಸ್ ಈಕ್ವಲೆಂಟ್ ಟು ಸಪ್ಲಿಮೆಂಟರಿ. ದ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲೆಂಟ್ ಟು 180 degree. These are supplementary angles. That is hence proof. Hence now that is equal to therefore completed for in circle ಚಾಪ್ಟರ್. ಇಲ್ಲಿಗೆ ಸರ್ಕಲ್ ಚಾಪ್ಟರ್ ಅಂತಕ್ಕಂಥದ್ದು ಏನಾಗಿರುತ್ತೆ ಕಂಪ್ಲೀಟ್ ಆಯಿತು. ನೀವು ಹೋಮ್ವರ್ಕ್ ಪ್ರಾಬ್ಲಮ್ಗೆ ಏನು ಮಾಡ್ತಕ್ಕಂಥದ್ದು ಯಾವ್ಯಾವ ಎರಡು ಪ್ರಾಬ್ಲಮ್ಸನ್ನ ಮಾತ್ರ ಸಾಲ್ವ್ ಮಾಡಿ. ಯಾವುದಂದರೆ ಒಂದು ಕ್ವಾಡ್ರಿಲ್ಯಾಟ್ರಲ್ ಒಳಗೆ ಏನು ಮಾಡ್ತಕ್ಕಂಥದ್ದು ಸರ್ಕಲ್ ಇನ್ಸ್ಕ್ರೈಬ್ ಮಾಡಿದಾಗ ಎ ಬಿ ಪ್ಲಸ್ ಸಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಎ ಡಿ ಆಗಿದೆ ಅಂತ ಪ್ರೂವ್ ಮಾಡಿದ್ದೀವಿ ನೋಡಿ. ಇದಕ್ಕಿಂತ ಎರಡನೇ ಪ್ರಾಬ್ಲಮ್ ಹಿಂದಿನ ಪ್ರಾಬ್ಲಮ್ಮು ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ದಟ್ ಒನ್ ಅದೊಂದು. ಯಾವುದು ಇದು ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಎನ್ಸ್ ಇಟ್ ಈಸ್ ಪ್ರೂವ್ಡ್ ಎ ಬಿ ಪ್ಲಸ್ ಸಿ ಡಿ ಈಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ಆಗಿರುತ್ತೆ ಅಂತ ಪ್ರೂವ್ ಮಾಡಿರಿ ಅಂತ ಹೇಳಿದ್ದೀನಲ್ಲ ಈ ಪ್ರಾಬ್ಲಮ್ಮು. ದಟ್ ಈಸ್ ಈಕ್ವಲ್ ಟು ದೇರ್ ಫಾರ್ ಎ ಬಿ ಪ್ಲಸ್ ಸಿ ಡಿ ಈಸ್ ಈಕ್ವಲ್ ಟು ಎ ಡಿ ಪ್ಲಸ್ ಬಿ ಸಿ ದಿಸ್ ಒನ್ ಆ್ಯಂಡ್ ಆ್ಯಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು 90 degree. Therefore angle AOB is equal to 90 degree. ಪ್ರಾಬ್ಲಮ್ ಎರಡು ಪ್ರಾಬ್ಲಮ್ಸನ್ನು ಏನು ಮಾಡ್ತಕ್ಕಂಥದ್ದು ಹೋಮ್ವರ್ಕಿಗೆ ಸಾಲ್ವ್ ಮಾಡಿ. ನಾವು ಕಂಪ್ಲೀಟೆಡ್ ಫಾರ್ ಇನ್ ಸರ್ಕಲ್ ಚಾಪ್ಟರ್. ಥ್ಯಾಂಕ್ ಯು ಫಾರ್ ಆಲ್. ಇಲ್ಲಿಗೆ ಏನು ಮಾಡ್ತಕ್ಕಂಥದ್ದು ಸ್ಟಾಪ್ ಮಾಡೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ಆಲ್.